ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್ ಕಾರ್ಯಕ್ರಮದ ವಿಶೇಷ ಸರಣಿ ಆಯುರ್ವೇದ ಸಮ್ಮೇಳನದ ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥ ವಿಶೇಷ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಬಿಳಿಗಿರಿ ನಾರಾಯಣ್ ಭಟ್ ಮಹಾವೀರ್ ಪ್ರಸಾದ್ ಅವರಿದ್ದಾರೆ. ಅವರು ಭಾರತೀಯ ಸೇನೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಮಾಡಿದ್ದು ಅಷ್ಟೇ ಅಲ್ಲದೇನೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರದಲ್ಲೂ ಕೂಡ ಅವರು ಸಹಯೋಗವನ್ನು ಸುಮಾರು ವರ್ಷ ಕೊಟ್ಟವರು ಅಷ್ಟೇ ಅಲ್ಲದೇನೆ ಕೋವಿಡ್ ವಾರಿಯರ್ ಕೂಡ ಹೌದು. ಅವರು ಒಬ್ಬ ಡಾಕ್ಟರ್ ಆಗಿ, ಒಬ್ಬ ಪಲ್ಮನಾಲಜಿಸ್ಟ್ ಆಗಿ ಅವರು ಹಲವಾರು ವರ್ಷಗಳ ಸೇವೆಯನ್ನು ಮಾಡಿದವರು ಅಷ್ಟೇ ಅಲ್ಲದೇನೆ ಆಯುರ್ವೇದದ ಬಗ್ಗೆ ಅವರು ಯಾವ ರೀತಿಯ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು. ಒಬ್ಬ ಪಲ್ಮನಾಲಜಿಸ್ಟ್ ಆಗಿ, ಒಬ್ಬ ಡಾಕ್ಟರ್ ಆಗಿ ನೀವು ಆಯುರ್ವೇದವನ್ನು ಯಾವ ರೀತಿ ನೋಡ್ತೀರಿ? ಒಬ್ಬ ಡಾಕ್ಟರು, ಪಲ್ಮನಾಲಜಿಸ್ಟು ಒಂದು ಸ್ಪೆಷಲ್ ಗುಣ, ಒಬ್ಬ ಮನುಷ್ಯನಿಗೆ ಬೇಕಾದಂಥ ಸ್ಪೆಷಲ್ ಗುಣ ಡಾಕ್ಟರ್ ಅಂತಂದರೆ ಅದು ಶ್ರೇಷ್ಠ ಗುಣ. ಡಾಕ್ಟರ್ ಅಂತಂದರೆ he is the embodiment of knowledge, right, and he is embodiment of commitment. He is embodiment of truthfulness, compassion. Pulmonologist ಅಂತಂದರೆ deals with the breath. Life is based on breath. Your life begins with breath, ends with breath. ಯಾರೋ ತೀರ್ಕೊಂಡು ಅಂದ್ರೆ ಉಸಿರು ಹೋಯ್ತು ಅಂತಾನೂ ಹೇಳ್ತಾರೆ. ಆಯುರ್ವೇದದಲ್ಲಿ ಕಾನ್ಸೆಪ್ಟ್ ಆಫ್ ಬ್ರೆತ್ ಇಸ್ ಮಚ್ ಮೋರ್ ಪ್ರಫೌಂಡ್ ದ್ಯಾನ್ ಎಲೋಪತಿ. ಅವರು ವಾಯು ಅಂತಂದರೆ ಅದರಲ್ಲಿ ಹಲವಾರು ವಾಯುಗಳನ್ನು ಅವರು ರೂಪಿಸಿದ್ದಾರೆ. ಪ್ರಾಣ ಮತ್ತು ವಾಯುವಿನ ಡಿಫ್ರೆನ್ಸ್ ಇದೆ. ವಾಯುವ ಕಂಟ್ರೋಲಿಂದ ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡ್ಬೋದು, ಹೆಲ್ತನ್ನು ಕಂಟ್ರೋಲ್ ಮಾಡ್ಬೋದು. ಯು ಗೆಟ್ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ. Ayurveda is holistic, profound, full of wisdom, and a methodology to serve the world. ಅದು ಯಾವ ರೀತಿ ನೀವು ಸರ್ವ್ ಮಾಡ್ತೀರಿ ಪ್ರಪಂಚವನ್ನು ಅಂತಂದರೆ, ನಾಟ್ ಇನ್ ಐಸೋಲೇಷನ್. ನಿಮ್ಮ ಪ್ರಕೃತಿಗಳು ಹೊರಗಿನ ಪ್ರಕೃತಿ ಜೊತೆಗೆ ಹೊಂದಾಡ್ಕೊಳ್ಬೇಕು. ದ್ಯಾಟ್ ಶುಡ್ ಬಿ ಈಕ್ವಲ್, ದ್ಯಾಟ್ ಶುಡ್ ಬಿ ಹಾರ್ಮೋನಿ. ನಿಮ್ಮ ಪ್ರಕೃತಿ ಮತ್ತು ಹೊರಗಿನ ಪ್ರಕೃತಿಯಲ್ಲಿ ಡಿಫ್ರೆನ್ಸ್ ಇಲ್ಲ. ಹೊರಗಿನ ಪ್ರಕೃತಿಯು ನಿಮ್ಮ ಪ್ರಕೃತಿಯು ಒಂದಾದಾಗಲೇ ಮಾತ್ರ ಯು ಕ್ಯಾನ್ ಲಿವ್. ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಬ್ಯಾಲೆನ್ಸ್ ಆಟೋಮೆಟಿಕ್ ಇರುತ್ತೆ. ನಾವು ಇಂಬ್ಯಾಲೆನ್ಸ್ ಮಾಡಿದ್ದೇವೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್. ನಿಜ. ದಟ್ ಈಸ್ ಬಿಕಾಸ್ ಆಫ್ ಸ್ಟುಪಿಡಿಟಿ, ಇಗ್ನೊರೆನ್ಸ್. ಅಂದರೆ ಲೈಫಿಗಿಂತ ಹೆಚ್ಚಾಗಿ ಸ್ಟೈಲ್ ಮೇಲೆ ಗಮನ ಕೊಡ್ತಿದ್ದೀವಿ ಅನ್ಸುತ್ತಾ ನಿಮಗೆ? ನಾವು ಯಾವುದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಮಗೆ ಲೈಫ್ ಬಗ್ಗೆ ಎಬಿಸಿಡಿ ಗೊತ್ತಿಲ್ಲ, ಅರ್ಥವೇ ಗೊತ್ತು. ನಮಗೆ ಗೊತ್ತಿದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೇವೆ. ಅದರ ಆನಂದವೇ ಬೇರೆ. ಇಲ್ಲಿ ನಾವು ಆನಂದ ಪಡೀಲಿಕ್ಕೋಸ್ಕರ ಓಡಾಡ್ತೇವೆ, ಬಟ್ ವಿ ಆರ್ ನಾಟ್ ಏಬಲ್ ಟು ಅಚೀವ್. ಆಯಿತಾ? ಡಾಕ್ಟರ್ ಅಂತಂದರೆ ನೆಕ್ಸ್ಟ್ ಗಾಡ್. ಆದರೆ ಆ ಪರ್ಸನಾಲಿಟಿ ನಿಮಗೆ ಬೇಕು. ಆಯುರ್ವೇದದ ಬಗ್ಗೆ ನಮ್ಮ ಗಿರಿಧರ್ ಕಜೆ ಅವರು ಹೇಳಿದರು, ನೀವು ಬಂದು ಒಂದು ಭಾಷಣ ಕೊಡಬೇಕು ಅಂತ. ನನಗೆ ಯಾವ ಭಾಷಣ ಕೊಡಲಿ, ಏನು ಭಾಷಣ ಕೊಡಲಿ, ನನಗೆ ಆಯುರ್ವೇದ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ. ಆದರೆ ಇದು ಏನ್ಷಂಟ್ ನಾಲೆಡ್ಜು, ನಮ್ಮ ಋಷಿಮುನಿಗಳು ಬಂದಂಥ ನಾಲೆಡ್ಜು. ಋಷಿಮುನಿಗಳು ಸಣ್ಣ ಮನುಷ್ಯರಲ್ಲ. ಇದು ಇಂಟ್ಯೂಟಿವ್ ನಾಲೆಡ್ಜ್ ಅಂತ ಹೇಳ್ತಾರೆ. ಇಂಟ್ಯೂಟಿವ್ ನಾಲೆಡ್ಜ್. ನಮ್ಮ ಋಷಿಗಳು ಅಂತಂದರೆ ದೇ ಆರ್ ನೆಕ್ಸ್ಟ್ ಟು ಗಾಡ್. ದೇ ನ್ಯೂ ಆಲ್ ದ ಪ್ರಿನ್ಸಿಪಲ್ಸ್ ಆಫ್ ದ ನೇಚರ್. ಈಗ ಧನ್ವಂತರಿ ಯಾರು? ಶಿವ ಯಾರು? ಮಹಾದೊಡ್ಡ ಯೋಗಿ. ಯಾವಾಗ ಅವನು ಮಹಾದೊಡ್ಡ ಯೋಗಿ ಆಗ್ತಾನೋ ಪರಮಾತ್ಮ, ಅವನಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ. ಅಂತಹ ಶ್ರೇಷ್ಠ ಜನ, ವಿಶ್ವಮಾನವರು, ಪರಮಾತ್ಮ ಸ್ವರೂಪಿಗಳು, ಅವರ ಬಾಯಲ್ಲಿ ಬರೋದು ಮುತ್ತಷ್ಟೆ. ಅದೇ ಆಯುರ್ವೇದ. ವೇದ ಅಂತಂದರೆ ನಾಲೆಡ್ಜ್. ಆ ವೇದದಲ್ಲಿ ನಮ್ಮ ಶರೀರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಆಧ್ಯಾತ್ಮದ ಬಗ್ಗೆ,
ಕಲಾಕೃತಿಯ ಬಗ್ಗೆ ಎಲ್ಲ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ಅದರ ಒಂದು ಅಬ್ಜೆಕ್ಟಿವ್ಸ್ ಇದೆಯಲ್ಲ ಅದನ್ನು ರಿಯಲೈಸ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳೋದನ್ನು ಅದು ನಿಗೂಢವಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ನಮಗಿಲ್ಲ. ಆದರೆ ಆ ಕಾಲದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಅಂಥ ಒಂದು ನಾಲೆಡ್ಜನ್ನು ನಾವು ಯೂಸ್ ಮಾಡಿ ಅವರಿಗೆ ಆನಂದ ಸಿಗ್ತಾಯಿತ್ತು. ಹಿಂದೇನು ಕಾಯಿಲೆ ಇರಲಿಲ್ವಾ? ಬೇರೆ ಟೈಮಲ್ಲಿ ಕಾಯಿಲೆ ಇರಲಿಲ್ವಾ? ಅದಕ್ಕೇನು ಅವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರಲಿಲ್ವಾ? ಆಪ್ರೇಷನ್ ಮಾಡ್ತಾ ಇರಲಿಲ್ವಾ? ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ತಾ ಇರಲಿಲ್ವಾ? ಎಲ್ಲ ರೀತಿಯ ಉದಾಹರಣೆಗಳು ಕೂಡ ಈ ಬೇರೆ ಬೇರೆ ಅದರಲ್ಲಿ ಇತ್ತು. ಸಿಗ್ತವೆ. ಅಲ್ಲಿಂದ ಏನಾಯಿತು, ಈ ಮೊಘಲರು ಬಂದರು, ನಮ್ಮ ಈ ವಿಶ್ವವಿದ್ಯಾಲಯವನ್ನು ಧ್ವಂಸ ಮಾಡಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಬುದ್ಧಿ ಜ್ಞಾನ ಅದೇ ದೊಡ್ಡ ಅವರಿಗೆ ಶಕ್ತಿ. ಹಾಗೆ ನಿಮಗೆ ಒಪ್ಲಸ್ ನಿಮಗೆ ಯಾವುದು ನಿಮಗೆ ಇದೇ ಇಲ್ಲ. ಯಾವುದಕ್ಕೂ ನಿಮಗೆ ದೀಕ್ಷೆ ಬೇಕು. ನಿಮಗೆ ಗುರುಗಳ ಬಲ ಇಲ್ಲ ಅಂತಂದರೆ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಗುರು ನಿಮ್ಮ ಶಂಕರಾಚಾರ್ಯರು ಇರ್ಬೋದು ಅಥವಾ ಒಂದು ಟೀಚರೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಮಧ್ವಾಚಾರ್ಯರು ಇರ್ಬೋದು, ಯಾರೇ ಬೇಕಾದ್ರೆ ಇರ್ಬೋದು. ಆದರೆ ಯಾರು ಆ ವಿದ್ಯೆಯನ್ನು ಹಚ್ಕೊಂಡು ನಿಮಗೆ ಕಲಿಸ್ತಾನೋ ಅವನೇ ಗುರು. ಅವನು ಕೊಡುವ ವಿದ್ಯೆ ಅಂತ ಹೇಳಿದ್ರೆ ಸಂಪೂರ್ಣ ವಿದ್ಯೆ. ಅದು ಇಸ್ ನಾಟ್ ಎ ಹಾಫ್ ನಾಲೆಡ್ಜ್. ಡಾಕ್ಟರ್ ಅಂತಂದರೆ ಟು ಟೀಚ್, ಬಟ್ ಟು ಲರ್ನ್, ಈಗ ಟು ಬಿಕಮ್ ಪ್ರಫೌಂಡ್, ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಸಫರಿಂಗ್ಸ್ ಆ್ಯಂಡ್ ಟು ದ ಬೆಸ್ಟ್. ಯಾವಾಗ ಅದು ಒಬ್ಬ ಮನುಷ್ಯನಲ್ಲಿ ಇರುತ್ತೋ ಅವ್ನು ಡಾಕ್ಟರ್ ಆಗ್ತದೆ. ಅವ್ನು ಡಾಕ್ಟರ್ ಆದರೆ ಅವನಿಗೂ ಮತ್ತು ನಮ್ಮ ಹರಿಗೂ ಡಿಫ್ರೆನ್ಸ್ ಇಲ್ಲ. ಮತ್ತೆ ಅಲೋಪತಿ ನಾರಾಯಣ ಹರಿ ಖಂಡಿತ ಅಲೋಪತಿ ಮತ್ತು ಆಯುರ್ವೇದ ಹೇಗೆ ಕೋ ಎಕ್ಸಿಸ್ಟ್ ಆಗಬೇಕಾದ ಅವಶ್ಯಕತೆ ಇದೆ ಇವಾಗ. ಕೋ ಎಕ್ಸಿಸ್ಟೆನ್ಸ್ ಆಗಬೇಕಾದ್ರೆ ಇಟ್ ಇಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಹ್ಯುಮ್ಯಾನಿಟಿ. ನಿಜ. ಎಲೋಪತಿಯ ಉದ್ದೇಶ ಏನು? ನಾವು ಹೆಲ್ತ್ ಫಾರ್ ಆಲ್. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ಕಾನ್ಸೆಪ್ಟ್ ಪ್ರಕಾರ ಏನು ಅಂತಂದರೆ ಒನ್ ಮ್ಯಾನ್ಕೈಂಡ್ ಒನ್ ಹೆಲ್ತ್. ಇಫ್ ಯು ವಾಂಟ್ ಟು ಅಚೀವ್ ಒನ್ ಹೆಲ್ತ್ ಆ್ಯಂಡ್ ಒನ್ ಮ್ಯಾನ್ಕೈಂಡ್, ಆಯುರ್ವೇದ ಇಸ್ ದ ಬೆಸ್ಟ್ ಮೆಥಡಾಲಜಿ ಬಿಕಾಸ್ ಇಟ್ಸ್ ಹೋಲಿಸ್ಟಿಕ್. ಹೆಲ್ತ್ ಅಂತಂದರೆ ಏನು? ಮಾನಸಿಕ ಹೆಲ್ತು, ಸ್ಪಿರಿಚುವಲ್ ಹೆಲ್ತು, ಸೋಷಿಯಲ್ ಹೆಲ್ತು. ಫಿಸಿಕಲ್ ಹೆಲ್ತ್ ಅಲ್ಲ, ಫಿಸಿಕಲ್ ಅಲ್ಲ. ನೀವು ಫಿಸಿಕಲ್, ನೀವು ಭಾಳ ಗಟ್ಟಿದ್ದೀರಿ, ಆದರೆ ನೀವು ಆರ್ ಯು ಹೆಲ್ದಿ ಪರ್ಸನ್? I can't say that. No, you can't say because you're not confident, you're not healthy. Because I can see the health in your face. Right. I can see the health in your personality. Everything I can see. The way you dress yourself, the way you talk, the way you conduct yourself. Everything, health is exhibited in the purest form. That's called the beauty. ಸುಮ್ಮನೆ ಔಷಧಿ ತಗೊಂಡು ದೇಹವನ್ನು ಸರಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಮನಸ್ಸು, ಬುದ್ಧಿ ಮತ್ತು ಸಾಮಾಜಿಕವಾಗಿ ಕೂಡ ನಾವು ಹೇಗಿರ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇವಾಗ ನೀವು ಫಿಸಿಕಲಿ ಫಿಟ್ ಮೆಂಟಲಿ ಅನ್ಹೆಲ್ದಿ ಅಂತಂದ್ರೆ ಅದಕ್ಕೆ ಅರ್ಥ ಇದೆಯಾ? ಲಾಭ ಏನು ಬಂತು? ಸ್ಪಿರಿಚುವಲ್ ಅಂತಂದರೆ ಯು ಹ್ಯಾವ್ ನೋ ಕನೆಕ್ಷನ್ ವಿತ್ ಯುವರ್ ಸೆಲ್ಫ್. ಯು ಡೋಂಟ್ ಲಿಸನ್ ಟು ಯುವರ್ ವಾಯ್ಸ್. ಇನ್ನೊಬ್ಬ ಏನೋ ಹೇಳ್ತಾನೆ ಇದು ಮಾಡು ಅಂತ, ನೀವು ಮಾಡ್ತೀರಾ. ನಿಮ್ಮ ಆತ್ಮ ಹೇಳ್ತದೆ ಈ ಕೆಲಸ ಮಾಡಬೇಡ ಅಂತ. ಮುಂದೆ ಹೋಗಲ್ಲ, ಮುಂದೆ ಅಲ್ಲ, ನಿಮ್ಮ ಧ್ವಂಸ ಆಗ್ತದೆ. ಧನ್ಯವಾದಗಳು ನಮ್ಮ ಜೊತೆ ಇಷ್ಟು ಸಮಯ ಕೊಟ್ಟು ಆಯುರ್ವೇದದ ಪ್ರಾಮುಖ್ಯತೆಯ ಬಗ್ಗೆ ಹಾಗೂ ಹೇಗೆ ಅದು ಅಲೋಪತಿ ಒಬ್ಬ ಡಾಕ್ಟರ್ ಆಗಿ ನೀವು ಅದನ್ನು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಹೇಳ್ತೀರಾ. ಬಟ್ ಕೊನೆಯದಾಗಿ ಹೇಳೋದಾದ್ರೆ, ಈಗ ನೀವೊಬ್ಬ ಅಲೋಪತಿ ಕಲಿತ ಡಾಕ್ಟರ್ ಆಗಿ ಮಾತಾಡ್ತಿದ್ರೆ, ಆದರೆ ಪ್ರತಿಯೊಬ್ಬ ಡಾಕ್ಟರು ಕೂಡ ಇದನ್ನ ಪ್ರೊಪಗೇಟ್ ಮಾಡಬೇಕಾದ ಅನಿವಾರ್ಯತೆ ಬಗ್ಗೆ ನೀವೇನು ಹೇಳಿ? ಖಂಡಿತ. ನನ್ನ ಕೆಲಸ ಇಲ್ಲ ಅಲ್ಲ, ನನ್ನ ಕೆಲಸ ಏನು, ನನ್ನಲ್ಲಿ ನ್ಯೂನತೆ ಇದ್ದರೆ ಇನ್ನೊಬ್ಬರ ಹತ್ರ ನಾಲೆಜ್ ಇದ್ದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು. ನಾನೇ ಅದನ್ನು ಜಂಬ ಹೊಡ್ಕೊಂಡು ಹೇಳೋದಂತಂದರೆ ನನ್ನ ಎಲೋಪತಿ ಬೆಸ್ಟ್ ಅಂತಂದರೆ ಅದಲ್ಲ. ಎಲೋಪತಿಯಲ್ಲಿ ಯಾವುದು ಒಳ್ಳೆ ಗುಣಗಳಿದೆ ಅದನ್ನು ನಾವು ಉಪಯೋಗಿಸ್ಬೇಕು. ಆಯುರ್ವೇದದಲ್ಲಿ ಒಳ್ಳೆ ಗುಣ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ಬಟ್ ಈ ಬ್ರಾಡ್ ಮೈಂಡ್ ಎಲ್ಲ ಡಾಕ್ಟರ್ಗಳಲ್ಲಿ ಇದೆಯಾ? ಆ ಬ್ರಾಡ್ ಮೈಂಡ್ ಇರೋದ್ರೆ ನಾವು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಹೇಗೆ? ಬಟ್ ಇದಾರಲ್ಲ ತುಂಬ ಜನ. ಅವ್ರು ಡಾಕ್ಟರ್ ಅಲ್ಲ. ಅದಕ್ಕೆ ನೀವು ಡಾಕ್ಟರ್ ಪರ್ಸನಾಲಿಟಿ ಬಗ್ಗೆ ಹೇಳಿದ್ದೆ. ಹೌದು, ನಿಜ. ಬರೀ ಒಂದು ಕ್ವಾಲಿಫಿಕೇಶನ್ ಡಾಕ್ಟರ್. ಬಟ್ ಹೇಗೆ ಆ ಬದಲಾವಣೆಯನ್ನ ಪ್ರತಿಯೊಬ್ಬ ಡಾಕ್ಟರ್ಗಳಲ್ಲೂ ಹೇಗೆ ನಾವು ಕಾಣೋದಕ್ಕೆ ಸಾಧ್ಯ? ಹೇಗೆ ನಾವು ಒಂದು ಪ್ರೊಫೆಷನನ್ನು ಒಂದು ಜೀವನ ವೃತ್ತಿಗೋಸ್ಕರ ಮಾಡುವಾಗ ಆ ಪ್ರೊಫೆಷನ್ನಲ್ಲಿ ನೀವು ಅದರ ಒಂದು ಮಹತ್ವವನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಒಂದು ಡಾಕ್ಟರ್ ಮಹತ್ವ ಆಗಬೇಕಾದ್ರೆ ನಿಮಗೆ ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ ಗೇನ್ ಮಾಡುವಂಥ ಒಂದು ಅಭಿರುಚಿ ಬೇಕು. ಆ ನಾಲೆಡ್ಜ್ ಇದ್ದರೂ ಸಾಲದು, ಅದನ್ನು ಉಪಯೋಗಿಸ್ಬೇಕು.
ಅದು ಬದಲಾವಣೆ ಆಗ್ತಿದೆ ಅಂತ ಅನ್ಸುತ್ತೆ. ನೀವು ವೈದ್ಯ ಪದ್ಧತಿಯನ್ನ ಕಲಿಯೋ ಸಂದರ್ಭದಲ್ಲಿ ಇದ್ದಂತಹ ಔಟ್ಲುಕ್ ಇದೆ ಅಥವಾ ಒಂದು ಬದಲಾವಣೆ ಆಗಬೇಕು, ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಇಲ್ವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗತ್ತೆ, ಇಷ್ಟೆಲ್ಲ ಮಾಲಿಕ್ಯುಲರ್ ಜಿನೋಮಿಕ್ ಸ್ಟಡೀಸ್ ಆಗತ್ತೆ, ಇಷ್ಟೆಲ್ಲ ಇಮೇಜಿಂಗ್ ಆಗತ್ತೆ. ಒಂದು ಕಾಯಿಲೆಯನ್ನು ಕಂಡುಹಿಡಿಬೇಕಾದ್ರೆ ಇದೇ ಬೇಕಾ? ಬಟ್ ನಾವೀಗ ಆ ರೀತಿಯ ಬದಲಾವಣೆಗೆ ನಮ್ಮ ಮನಸ್ಸನ್ನ ಒಗ್ಗಿಸ್ಕೊಂಡಾಗಿದೆಯಲ್ಲ, ಅದಕ್ಕೆ ಅದಾದ್ರೆ ಆ ಬದಲಾವಣೆಯಿಂದ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಅದನ್ನ ಒಪ್ಕೊಳ್ಳುತ್ತಾ ಅಲ್ಲ, ಒಪ್ಪೋದು ಪ್ರಶ್ನೆ ಅಲ್ಲ, ಪ್ರಯೋಜನ ಆಗಬೇಕು. ಇವಾಗ ನೀನು ನನ್ನ ಹತ್ರ ಬರ್ತಿದ್ದ ಮತ್ತು ಪ್ರಾಬ್ಲಮ್ ಇಟ್ಕೊಂಡು ನಿಮಗೆ ಬೇಕಾದ ಸೊಲ್ಯೂಷನ್, ನಾನು ಸೊಲ್ಯೂಷನ್ ಕೊಡ್ತೇನೆ. ಇನ್ವೆಸ್ಟಿಗೇಷನ್ ಮಾಡ್ತಾನೋ, ಈ ಸಿ ಟಿ ಸ್ಕ್ಯಾನ್ ಮಾಡ್ತಾನೋ, ಜೀನ್ ಸ್ಟಡಿ ಮಾಡ್ತಾನೋ, ಅದು ಮುಖ್ಯವಾ? ನಿಮಗೆ ಸೊಲ್ಯೂಷನ್ ಬರವಾ? ಹೌದು, ನಿಜ ಅಷ್ಟೇ. ಆ ಸೊಲ್ಯೂಷನ್ ನಮ್ಮಲ್ಲಿದೆ, ಡಾಕ್ಟ್ರಲ್ಲಿದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇಲ್ಲ. ನೀವು ನಂಬೋದಿಲ್ಲ ಆರ್ಟಿಫಿಷಿಯಲ್? ನಾನು ನಂಬೋದಲ್ಲ. ನಾನು ಯಾಕೆ ನಂಬಬೇಕು? ಯಾರು ನಂಬ್ತಾನೋ ಅವ್ನು ದೊಡ್ಡದು. ನಾವು ಅದನ್ನ ನೋಡಬೇಕು, ಕಾಣಬೇಕು, ವ್ಯಾಲಿಡೇಟ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ನಂಬಿಕೆಯಿಂದ ಪ್ರಪಂಚ ಹಾಳಾಗ್ತದೆ. ಟ್ರಸ್ಟ್ ಆ್ಯಂಡ್ ಫೇತ್ ಇಸ್ ನಾಟ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಶೋ ಇಟ್ ಆನ್ ದ ಗ್ರೌಂಡ್. ರಿಯಾಲಿಟಿ? ನೋ, ಇಟ್ಸ್ ನಾಟ್ ರಿಯಾಲಿಟಿ, ಇಟ್ ಇಸ್ ದ ಟ್ರುತ್. ನಂಬಿಕೆ ಯಾಕೆ? ನಾನು ದೇವರಿದ್ದಾನೆ, ದೇವರ ನಮಗೆ ಏನು ಪ್ರಯೋಜನ? ಆ ದೇವರ ಅನುಭವ ಆಗಬೇಕು ಅಲ್ವಾ? ನಂಬಿಕೆಯಿಂದ ದಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಇಂಪ್ಲಿಮೆಂಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅವ್ರಿಗೆ ಬುದ್ಧಿ ಇರಬೇಕು. ಈಗ ಆಯುಷು ಅವ್ರ ಸೀನಿಯರ್ಸ್ ಬಂದಿದ್ರು, ಅವ್ರ ಕೂತು ನಾವು ಚರ್ಚೆ ಮಾಡ್ತಾಯಿದ್ವಿ. ನಾನು ಹೇಳಿದೆ, ಈಗ ಮೋದಿ ನಿಮಗೆ ಇಷ್ಟೆಲ್ಲ ಹಣ ಕೊಡ್ತಾ ಇದ್ದಾನೆ, ಇಂಟಗ್ರೇಷನ್ ಏನಾಯಿತು? ಈಗ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಒಂದು ಸಣ್ಣ ಕ್ಲಿನಿಕ್ ಇದೆ ಅಂತ ಇಟ್ಕೊಳ್ಳಿ. ಅದು ಆಯುರ್ವೇದ ಕ್ಲಿನಿಕ್ಕೇ ಆಗಬೇಕಾ, ಎಲೋಪತಿ ಕ್ಲಿನಿಕ್ ಆಗಬೇಕಾ? ಅಲ್ಲಿ ಆ ಕ್ಲಿನಿಕಲ್ಲಿ ಕೆಲವು ಟ್ರೀಟ್ಮೆಂಟನ್ನು ಎಲೋಪತಿ ಅವ್ರು ಕೊಡೋದಾದರೆ ಅಲ್ಲಿ ಆಯುರ್ವೇದದ ಅಗತ್ಯ ಇಲ್ಲ. ಎಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ಬೋದು ಅಲ್ಲಿ ಎಲೋಪತಿ ಅಗತ್ಯ ಇಲ್ಲ. ಇಲ್ಲೇನು ಮಾಡ್ತವೆ? ಪೇಷಂಟ್ಗೆ ಚಾಯ್ಸ್ ಕೊಡ್ತವೆ. ಎಲೋಪತಿ ಗುಣ ಆಗಿದ್ರೆ ಅಲ್ಲಿ ಹೋಗು, ಅಲ್ಲಿ ಹೋದ್ರೆ ಇಲ್ಲಿ ಹೋಗು. ಇದು ವೇಸ್ಟ್ ಆಫ್ ರಿಸೋರ್ಸಸ್. ಎಲ್ಲ ಒಂದೇ ಜಾಗದಲ್ಲಿ ಸಿಗಬೇಕು ಅಂತ. ಒಂದೇ ಜಾಗದಲ್ಲಿ ಸಿಗೋದಲ್ಲ, ಒಂದೇ ಜಾಗದಲ್ಲಿ ಅಲ್ಲ. ಅದು ಸೆಪ್ರೇಷನ್ ಇರಬಾರ್ದು. ಎಲ್ಲಿ ಎಲೋಪತಿ ಅಗತ್ಯ ಇದೆ ಅಲ್ಲಿ ಎಲೋಪತಿ ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲಿ ಆಯುರ್ವೇದ ಕೊಡಬೇಕು ಅಲ್ಲಿ ಆಯುರ್ವೇದ ಕೊಡಬೇಕು. ಆ ಪೇಷಂಟ್ ಮೇಲೆ ಬಿಡಬಾರ್ದು. ಅಂದ್ರೆ ಒಂದು ಹೋಲಿಸ್ಟಿಕ್ ಸೆಂಟರ್ನ ಅಗತ್ಯ. ಹೋಲಿಸ್ಟಿಕ್ ಸೆಂಟರ್ ಇಲ್ಲದಿದ್ದು ಏನದು ವೇಸ್ಟ್ ಅಲ್ವಾ? ಇದು ವೇಸ್ಟ್ ಆಫ್ ಮನಿ. ಇವಾಗ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ ಯುನಾನಿ ಆಯುರ್ವೇದ ಅಂತಂದರೆ ಅದೇನು ಪ್ರಯೋಜನ? ಇವಾಗ ಒಬ್ಬ ಪೇಷಂಟ್ ಬರ್ತಾನೆ ಹಾರ್ಟ್ ಅಟ್ಯಾಕ್, ಅವನಿಗೆ ಆ ಸಂದರ್ಭದಲ್ಲಿ ಎಲೋಪತಿ ಬೆಸ್ಟ್ ಆದರೆ ಎಲೋಪತಿ ಟ್ರೀಟ್ಮೆಂಟ್ ಕೊಡಬೇಕು, ಆ ಸಂದರ್ಭದಲ್ಲಿ ಆಯುರ್ವೇದ ಬೆಸ್ಟ್ ಆದರೆ ಆಯುರ್ವೇದ ಟ್ರೀಟ್ಮೆಂಟ್ ಕೊಡಬೇಕು. ಅದು ಪೇಷಂಟ್ ಮೇಲೆ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಹೇಳಿದ್ರು ಡಾಕ್ಟರ್ ಅಂತ. ಅವನಿಗೆ ಅಷ್ಟು ಬುದ್ಧಿ ಇಲ್ಲದಿದ್ರೆ ಅವನೇ ಯಾಕೆ ಡಾಕ್ಟರ್? ಬಟ್ ಅವ್ರಿಗೆ ಅದನ್ನ ಕಲಿಸಿದ್ರೆ ಮಾತ್ರ ಅದು ಗೊತ್ತಾಗಲ್ಲ. ಅವನಿಗೆ ಕಲಿಸ್ಬೇಕಾದ್ರೆ ಆಯುಷ್ ಅವ್ರನ್ನ ಕೇಳಿ, ಆ ರೀತಿಯ ವ್ಯವಸ್ಥೆ ಆಯುಷ್ ಅವ್ರನ್ನ ಕೇಳಿ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯನ್ನ ಕೇಳಿ, ದೊಡ್ಡ ದೊಡ್ಡ ಕಾಲೇಜನ್ನು ಓಪನ್ ಮಾಡ್ತಾರಲ್ಲ ಅವ್ರನ್ನ ಕೇಳಿ, ನಿಮ್ಮ ಫ್ಯಾಕಲ್ಟಿ ಯಾರು, ಅವ್ರಲ್ಲಿ ಎಷ್ಟು ಬುದ್ಧಿವಂತಿಗಿದೆ, ಅವರು ನಿಜವಾಗಿ ಟೀಚರಾ, ಅದನ್ನ ನೀವು ಸ್ಟಡಿ ಮಾಡಿ. ಅಲ್ಲ, ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಒಂದು ಗವರ್ಮೆಂಟ್ ಆಗ್ಲಿ ಸರ್ಕಾರ ಆಗ್ಲಿ ಆ ಉದ್ದೇಶ ಮೋದಿಗಿದೆ. ಆದ್ರೆ ಅವನಿಗೆ ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಇಲ್ಲ. ಯಾಕೆ? ಅಲ್ಲಿ ಇರೋರಿಗೆಲ್ಲ ಬುದ್ಧಿ ಇಲ್ಲ. ಅವರಲ್ಲಿ ಅಷ್ಟು ಜ್ಞಾನ ಇದ್ದರೆ ಅವ್ನಿಗೆ ಗೊತ್ತಿದೆ, ನಾನು ಆಯುಷಲ್ಲಿ ಎಲೋಪತಿ ಡಿವಿಷನಲ್ಲಿ ನನ್ನಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಒಬ್ಬ ಗರೀಬ ಪೇಷಂಟನಿಗೆ ಎಲೋಪತಿ ಸಿಸ್ಟಮ್ ಆಗಲಿ ಆಯುರ್ವೇದ ಸಿಸ್ಟಮ್ ಆಗಲಿ ಅವನಿಗೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಆಗಬೇಕು. ಆ ಉದ್ದೇಶ ಇದ್ದರೆ ಅವ್ನಿಗೆ ಯಾಕೆ ಡಿಫ್ರೆನ್ಸ್ ಮಾಡ್ತಾರೆ? ಇವಾಗ ನಿಮಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಲಂಗ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ನೀವು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋಗ್ತಾರೆ, ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ಇದಕ್ಕೆ ನೀವು ಅಲ್ಲಿ ಈ ಡಾಕ್ಟರ್ ತಗೋದು. ಆ ಡಾಕ್ಟರ್ ಹೇಳ್ತಾನೆ, ಐ ಆಮ್ ಎ ಸೂಪರ್ ಸ್ಪೆಷಲಿಸ್ಟ್ ಇನ್ ದಿಸ್, ವಿಲ್ ಯು ಗೋ ಟು ದಟ್ ಡಾಕ್ಟರ್. ಜನರ ದಾರಿ ತಪ್ಪಿಸೋದೇ ಆಗ್ತಿದೆ ಅಂತ ಹೇಳೋದಾ ನೀವು? ನಿಮ್ಗೆ ಕರೆಕ್ಟ್ ದಾರಿ ತೋರಿಸ್ತಾ ಇಲ್ಲ. ಒಂದು ದಾರಿ ತೋರಿಸೋರಿಗೆ ದಾರಿ ಹೇಗೆ ತೋರಿಸೋದು ಗೊತ್ತಿಲ್ಲ. ಎಲ್ಲಿ ತೋರಿಸ್ಬೇಕು ಅವ್ರ ಕೆಲಸ ಏನು ಮಾಡ್ಬೇಕು ಅದು ಮಾಡ್ತಾರೆ. ಹೇಗೆ ಬದಲಾವಣೆ ಹೇಗೆ ಮಾಡೋದಾಗಿದೆ? ಬದಲಾವಣೆ ಮಾಡಬೇಕು ಅಂತಂದರೆ ಈಗ ನಿಮ್ಮ ಸಿಸ್ಟಮ್ನಲ್ಲಿ ಅವರನ್ನ ಕಂಟ್ರೋಲ್ ಮಾಡಬೇಕು, ಅಕೌಂಟಬಿಲಿಟಿ ಮಾಡಬೇಕು. ಹೇಳಿದಷ್ಟು ಸುಲಭ ಇದೆ ಅನ್ಸುತ್ತೆ. ಖಂಡಿತ ಸುಲಭ ಇದೆ. ಎಲ್ಲ ಕಂಟ್ರೋಲ್ ಇವರ ಹತ್ರ ಇದೆ. ಅಲ್ಲಿ ಅವರು ರೆಗ್ಯುಲೇಷನ್ ಇದೆ, ರೂಲ್ಸ್ ಇದೆ, ಎಲ್ಲ ಇದೆ. ಅವ್ರು ಹೋಗ್ಬಿಟ್ಟು ದೇ ಹ್ಯಾವ್ ಟು ಸ್ಟಡಿ. ಇಚ್ಛಾಶಕ್ತಿಯ ಕೊರತೆ. ಇಚ್ಛಾಶಕ್ತಿಯೂ ಇದೆ, ಇಚ್ಛಾಶಕ್ತಿಯೂ ಇದೆ. ಆದರೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ಯೂಸ್ ಮಾಡ್ತಾರೆ, ಎಲ್ಲಿ ಅಗತ್ಯ ಇಲ್ಲ ಅಲ್ಲಿ ಯೂಸ್ ಮಾಡ್ತಾ ಇಲ್ಲ. ಈಗ ಮೆಡಿಕಲ್ ಇನ್ಸ್ಪೆಕ್ಷನ್ ಮಾಡಬೇಕು, ಅವ್ರು ಸೀನಿಯರ್ಸ್ ಇದ್ದಾರೆ, ಅವ್ರೇನು ಚೆಕ್ ಮಾಡ್ತಾರ? ಇವನಿಗೆ ಸರಿಯಾದ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾನ ಅಥವಾ ಪೇಷಂಟಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಚೆಕ್ ಮಾಡಿ. ಅವ್ರ ಹತ್ರ ನೀವು ಕೇಳಿದಾಗ ಅವ್ರು ಇಷ್ಟೇ ಉತ್ತರ ಕೊಡೋದು. ನಮ್ಮ ಹತ್ರ ಈ ಇಕ್ವಿಪ್ಮೆಂಟ್ ಇಲ್ಲ, ಎಕ್ಸ್ರೇ ಇಲ್ಲ, ಸಿ ಟಿ ಸ್ಕ್ಯಾನ್ ಇಲ್ಲ, ಆ ಡಾಕ್ಟರ್ ಇಲ್ಲ, ಈ ಡಾಕ್ಟರ್ ಇಲ್ಲ. ನೀನೇನು ಮಾಡಿದ್ಯಾ? ಅಂದರೆ ಸಹಸ್ರಾರು ವರ್ಷಗಳಿಂದ ಇದು ಯಾವುದರ ಅಗತ್ಯ ಇಲ್ಲದೆ ಕೂಡ ಆರೋಗ್ಯ ರಕ್ಷಣೆ ಭಾರತದಲ್ಲಿ ನಡೀತಾ ಇತ್ತು.
ಈಗ ನಾವು ಹೊಸ ಟ್ರೆಡಿಷನ್ ಈಗ ಹೊಸ ಸಿಸ್ಟಮ್ ಮಾಡಿಕೊಂಡು ಅದು ವಿಫಲವಾಗಿದೆ. ಹಿಂದಿನ ಕಾಲದಲ್ಲಿ ಅವರಿಗೆ ಪ್ರತಿಯೊಬ್ಬನಿಗೂ ಆರೋಗ್ಯ ಸಿಗ್ತಾ ಇತ್ತು. ಅದು ಯಾವ ರೀತಿ ಸಿಗ್ತಾ ಇತ್ತು ಅಂತಂದ್ರೆ, ಒಂದು ಇಂಡಿವಿಜುವಲ್ ವಾಸ್ ಹೆಲ್ತ್ ಕಾನ್ಶಿಯಸ್, ಅದು ಸಹಜವಾಗಿ ಜೀವನ ಶೈಲಿಯ ಭಾಗ ಕೂಡ ಆಗಿತ್ತು ಅಂತ. ಕರೆಕ್ಟ್. ಮತ್ತೆ ಅವನಿಗೆ ಗೈಡ್ ಮಾಡ್ತಾ ಇದ್ರು, ಜನ ಗೈಡ್ ಮಾಡ್ತಾ ಇದ್ರು. ಆಯ್ತಾ? ಇವಾಗ ಅಲ್ಲಿ ಎಲ್ಲಿದೆ ಗೈಡೆನ್ಸ್? ದೇರ್ ಇಸ್ ನೋ ಟ್ರೆಡಿಷನಲ್ ಸಿಸ್ಟಮ್. ಹೂ ಇಸ್ ದೇರ್ ಟು ಗೈಡ್ ಎನಿ ಒನ್ ಆಫ್ ಅಸ್? ಜೀವನ ಶೈಲಿಯ ಸಂಪ್ರದಾಯವನ್ನ ಮೂಲ ರೂಪಕ್ಕೆ ತಂದ ತಕ್ಷಣ ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಬರೇ ಒಂದು ಗೌರ್ಮೆಂಟ್ ಕಾಲೇಜಿನಲ್ಲಿ ಹೋಗ್ಬಿಟ್ಟು ಅಥವಾ ಒಂದು ಕಾಲೇಜಿನಲ್ಲಿ ಓದ್ಬಿಟ್ಟು ಒಂದು ಡಿಗ್ರಿ ತಗೊಂಡ್ಬಿಟ್ಟು ಅವ್ನು ಡಾಕ್ಟರ್ ಆಗ್ತಾನೆ. ಜೀವನ ಹೇಗೆ ನಡೆಸೋದು ಅನ್ನೋದನ್ನ ನಮ್ಗೆ ಪಾಠ ಕಲಿಸ್ತಾ ಇಲ್ಲ. ಜೀವನ ನಡೆಸಬೇಕು ಅಂತಂದ್ರೆ ಅದು ಎಲ್ಲ ಕಲಿಸ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾರೆ ಈ ರೀತಿ ಜೀವನ ನಡೆಸ್ಬೇಕಪ್ಪ, ಅದೇ ಇಷ್ಟು ಹಣ ಮಾಡಬೇಕು, ಈ ರೀತಿ ಮಾಡೋ, ಅದು ಜೀವನ ನಾವು ಕಲಿಸ, ಅದು ಸರಿ. ಮಿಥ್ಯೆಯಲ್ಲೇ ಬದುಕ್ತಾ ಇದ್ದೀವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ನಮಗೆ ಇಷ್ಟು ಸಮಯ ಕೊಟ್ಟು ತುಂಬ ಓಪನ್ ಆಗಿ ಮಾತಾಡಿದ್ರಿ. ಆಯುರ್ವೇದದ ಅವಶ್ಯಕತೆಯನ್ನ ತುಂಬ ಸ್ಪಷ್ಟವಾಗಿ ಹೇಳಿದ್ರೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ನ ಆಯುರ್ವೇದ ವಿಶೇಷ ಸರಣಿಯ ಸಂಚಿಕೆ. ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ನಮಸ್ಕಾರ.